Okay, let's go. ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಇದು ನೀರು ಬಿದ್ದಿಲ್ಲ ಅಂದ, ಬೋರ್ ಕೂರಿಸ್ದ, ಕ್ಯಾಮ್ರಾ ಬಿಟ್ಟು ಸ್ಕ್ಯಾನು ಮಾಡ್ದ, ಅಲ್ಲಿಂದ ಯಾವುದೇ ನೀರು ಬರ್ತಾ ಇರಲಿಲ್ಲ, ಮತ್ತೇನು ಮೋಟ್ರ್ ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ರ? ಖಂಡಿತ ಇಲ್ಲ, ನನ್ನ ಕೊನೆಯ ಪ್ರಯತ್ನ ಇದು. ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನಿಮಗೆ ನನ್ನ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳ್ಕೊಬಂದಿದ್ದೆ. 65 ಫೀಟಲ್ಲಿ ನನಗೊಂದಷ್ಟು ವಾಟರ್ ಬೋರ್ವೆಲ್ ಕೊರಿಬೇಕಾದ್ರೆ ವಾಟರ್ ಸಿಕ್ಕಿತ್ತು. ಸೊ 80 ಫೀಟ್ವರೆಗೂ ಕೇಸಿಂಗ್ ಹಾಕಾದ್ಮೇಲೆ ಆ ವಾಟರ್ ನನಗೆ ಸಿಗಲಿಲ್ಲ, ಅಂದರೆ ಮತ್ತೆ ಅದು ಬರಲಿಲ್ಲ ಅಂತ ಹೇಳಿದೆ. ಸೊ ಆ ವಾಟರ್ ಏನಾರ ಮಾಡಿ ಯೂಸ್ ಮಾಡ್ಕೋಬೇಕಲ್ಲ ಅಂತ ಇದರಿಂದ ಒಂದಷ್ಟು ಕಾಂಟ್ಯಾಕ್ಟ್ಸ್ ಮುಖಾಂತರ ಹೊರಗಡೆ ಹೊಸ ಟೆಕ್ನಾಲಜಿ ಏನಿದೆ, ಆ 65 ಫೀಟಲ್ಲಿ ಆ ಕೇಸಿಂಗ್ ಏನಿರುತ್ತೆ ಅದನ್ನು ಹೋಲ್ಡ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ನನ್ನ ತಲೆಗೆ ಬಂತು. ಸೊ ಆವಾಗ ನಾನು ಹುಡುಕ್ತಾ ಹೋದೆ. ಸೊ ಇನ್ನು ಬೆಂಗಳೂರಲ್ಲಿ ನಮಗೆ ಆ ಥರ ಹೋಲ್ಡ್ ಮಾಡೋಕ್ಕೆ ಇನ್ಸೈಡ್ ಕೇಸಿಂಗು ಹೋಲ್ಡ್ ಮಾಡೋದು ಹೇಗೆ, ಯಾರು ಮಾಡ್ತಾರೆ ಅಂತ ನಾನು ಹುಡುಕ್ತಾ ಇದ್ದಾಗ ನನಗೊಂದು ಕಾಂಟ್ಯಾಕ್ಟ್ ಸಿಕ್ಕಿದ್ದು ಹೊಸಕೋಟೆಯಿಂದ. ಸೊ ಅವ್ರು ಹೇಳಿದ್ರು, ಹೌದು ನಾವು ಹೋಲ್ಡ್ ಮಾಡಿಕೊಡ್ತೀವಿ ಇನ್ಸೈಡ್ ಕೇಸಿಂಗು ಅಂತ ಹೇಳಿದ್ರು. ಸೊ ಔಟ್ಸೈಡ್ ಕೇಸಿಂಗ್ ಮಾಡಿ ಬೋರ್ವೆಲ್ ಒಳಗಡೆ ಬಿಡೋದು ಈಸಿ, ಬಟ್ ಬೋರ್ವೆಲ್ ಒಳಗಡೆನೆ ನಮ್ಗೆ ಯಾವ ಪಾಯಿಂಟಲ್ಲಿ ಬೇಕೋ ಅಲ್ಲಿ ಹೋಲ್ಡ್ ಮಾಡೋದು ತುಂಬ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಇವ್ರಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ನನ್ನ ಸ್ಪಾಟಿಗೆ ಕರೆಸಿದಾಗ, ಸೊ ಇವರು ಅಷ್ಟೊಂದು ಹೆವಿ ಎಕ್ವಿಪ್ಮೆಂಟ್ ಏನು ತಂದಿರಲಿಲ್ಲ, ಸಿಂಪಲ್ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಇಟ್ಸ್ ಅ ವೆರಿ ಓಲ್ಡ್ ಟೆಕ್ನಿಕ್ಕು. ಇದಕ್ಕೆ ಯಾವುದೇ ಪವರ್ ಅಥವಾ ಏನೂ ಬೇಕಾಗಿರಲಿಲ್ಲ. ಸೊ ಜಸ್ಟ್ ಒಂದು ರೋಬೋ ಥರ ಒಂದು ಡ್ರಿಲ್ ಬಿಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಮೇಲಿಂದ ರೊಟೇಟ್ ಮಾಡಿದ್ರೆ ಆ ಡ್ರಿಲ್ ಏನಿದೆ ಅದು ವರ್ಟಿಕಲ್ ಆಗಿ ಮೂವ್ ಆಗ್ತಾಯಿತ್ತು, ಅದು ಕೇಸಿಂಗ್ಗೆ ಪಂಚ್ ಆಗುತ್ತೆ. ಇಟ್ಸ್ ಅ ಸಿಂಪಲ್ ಟೆಕ್ನಿಕ್ಕು. ಸೊ ಅದ್ರ ಮುಖಾಂತರ ಅವರು ನಾವು ಹೋಲ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ಹೋಲ್ಡ್ ಮಾಡೋದನ್ನ ಕ್ಯಾಮ್ರಾ ಮುಖಾಂತರನೂ ಕೂಡ ನಮಗೆ ತೋರಿಸಿದ್ರು. ಆ ವಿಡಿಯೋ ನನ್ನ ಹತ್ರ ಇಲ್ಲ, ಬಟ್ ನೀವು ನೋಡ್ತಾ ಇರ್ಬೋದು. ಅವರು ಜಸ್ಟು ಅವ್ರದ್ದು ಸೆಟಪ್ನ ಬೋರ್ವೆಲ್ ಕೇಸಿಂಗ್ ಮೇಲೆ ಕೂರ್ಸೋಕ್ಕೆ ಅದನ್ನ ಕಟ್ ಮಾಡಿ ಒಂದಷ್ಟು ಪೈಪು ಲೈಕ್ ನೋಡ್ಬೋದು. ಇದು 1.5 ಅಥವಾ 2 ಇಂಚ್ ಪೈಪು, ಅದು ಒಳಗಡೆ ಏನಾಗಿರುತ್ತೆ, ಅದೊಂದು ಡ್ರಿಲ್ ಬಿಟ್ ಅಂತ ಏನಿರುತ್ತೆ ಅದಕ್ಕೆ ಕನೆಕ್ಟ್ ಆಯಿತು. ಅದ್ರ ಮುಖಾಂತರ ಈ ವಯರ್ ಯೂಸ್ ಮಾಡ್ತಾ ಅದನ್ನು ಡೌನ್ ಮಾಡ್ತಾ ಬಂದರು. ಸೊ ಒಂದು ಪೈಪು ಇಷ್ಟು ಫೀಟ್ ಇದೆ ಅಂತ ಒಂದು ಕೌಂಟಿಂಗ್ ಮೇಲೆ. ಸೊ ಅವರು ನಮ್ಮ ಹತ್ರ ಮೊದಲನೇ ಕೇಳಿದ್ರು, ಎಷ್ಟು ಫೀಟಿಗೆ ನಿಮ್ಗೆ ನೀರು ಬಿದ್ದಿತ್ತು ಅಂತ. ಸೊ ನಾನು 65 ಫೀಟಲ್ಲಿ ನನಗೆ ಫಸ್ಟು ನೀರು ಬಿದ್ದಿತ್ತು ಅಂತ ಹೇಳಿದ್ನಲ್ಲ. ಸೊ ಆ 65 ಫೀಟು ಅಂದರೆ 65 ಫೀಟ್ ಅಂದಾಗ ಅವರು ಫ್ರಮ್ 65 ಫೀಟ್ ಆಲ್ಮೋಸ್ಟ್ 60 ಫೀಟಿಂದ ಎವ್ರಿ 2 ಫೀಟ್ ಒನ್ಸು ಹೋಲ್ಡ್ ಮಾಡ್ತಾ ಹೋದ್ರು. ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆಯಿಂದ ಒಂದು ಕನೆಕ್ಷನ್ ತಗೊಂಡಿದ್ದಾರೆ. ಸೊ ಆ ಕನೆಕ್ಷನ್ಸ್ ಮುಖಾಂತರ ಅವರು ಅದನ್ನ ರೊಟೇಟ್ ಮಾಡೋದ್ರಿಂದ ಸೊ ಅದು ವರ್ಟಿಕಲ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ. ಅದು ಎಕ್ಸ್ಟೆಂಡ್ ಆದಾಗ ಆ ಕೇಸಿಂಗ್ನ ಅದು ಪಂಚ್ ಮಾಡುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಇಷ್ಟೇ ನಂಬರ್ ಆಫ್ ರೊಟೇಷನ್ಸ್ಗೆ ಅದು ಆ ಕೇಸಿಂಗ್ನ ಟಚ್ ಆಗಿ ಅದು ಕ್ರ್ಯಾಶ್ ಆಗುತ್ತೆ ಅಂತ. ಸೊ ಇದು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗುತ್ತೆ. ರೊಟೇಟ್ ಆಗ್ತಾ ಅದು ಫ್ರೀ ಗೊತ್ತಾಗುತ್ತೆ ಅವರಿಗೆ, ಅದು ಫ್ರೀಯಾಗಿ ರೊಟೇಟ್ ಆಗ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ ಅದು ಪಂಚ್ ಆಗಿದೆ ಅಂತ ಒಂದು ಕನ್ಫರ್ಮ್ ಮಾಡ್ಕೋತಾರೆ. ಸೊ ಅದೇ ರೀತಿ ಸೊ ನೋಡ್ತಾ ಇರ್ಬೋದು, ಅಲ್ಲಿ ಪಂಚ್ ಆಯಿತು. ಮತ್ತು ಏನಿರುತ್ತೆ ಆ ಡ್ರಿಲ್ಲಿಂಗ್ ಬಿಟ್ಗಳು ಅದು ಇನ್ಸೈಡ್ ತೊಗೋತಾರೆ. ಸೊ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಪೈಪ್ ಆ್ಯಡ್ ಮಾಡಿ ಮತ್ತೆ ಅದನ್ನ ಡೌನ್ ಮಾಡ್ತಾರೆ. ಸೊ ಇವಾಗ ನೋಡ್ತಾ ಇರ್ಬೋದು, ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಇವಾಗ ಡ್ರಿಲ್ ಆಯ್ತಲ್ಲ, ಇಂದ ನೀರೇನಾರ ಬೀಳ್ತಾ ಇದೆಯಾ ಇಲ್ವಾ ಅಂತ ಅದು ಇವನ್ ಕನ್ಫರ್ಮು ಮಾಡ್ಕೋತಾರೆ. ಸೊ ಅದೇ ರೀತಿ ಅವರು ಪೈಪ್ನ ಬಿಡ್ತಾ ಹೋಗ್ತಾರೆ, ಮತ್ತು ಕನ್ಫರ್ಮ್ ಮತ್ತು ಅವರು ಹೋಲ್ನ ಹಾಕ್ತಾ ಹೋಗ್ತಾರೆ. ಸೊ ನಾವು ಹೇಳ್ಬೋದು ನಮಗೆ ಎಷ್ಟು ಬೇಕೋ ಹೋಲ್ಗಳು ಅಷ್ಟುವರೆಗೂ ಹಾಕ್ತಾರೆ. ಈ ಪಾಯಿಂಟಲ್ಲಿ ಅವರು ನನಗೆ 60 ಫೀಟಿಂದ ಅಪ್ ಟು 75 ಫೀಟ್ವರೆಗೂ ಹೋಲ್ಗಳನ್ನ ಮಾಡ್ತಾ ಬಂದರು. ಸೊ ಎವ್ರಿ 2 ಫೀಟ್ ಒನ್ಸ್ ಹೋಲ್ಗಳನ್ನ ಮಾಡ್ತಾ ಬಂದರು. ಸೊ ಅದಾದಮೇಲೆ ನನಗೆ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಿದ್ರು, ಬಟ್ ಯಾವುದೇ ರೀತಿಯ ವಾಟರು ಮತ್ತು ಏನು 65 ಫೀಟಲ್ಲಿ ವಾಟರ್ ಸಿಕ್ಕಿತ್ತು ಅದು ಕಾಣ್ತಿರಲಿಲ್ಲ.